ಶಿವರಾಮ್, ಎಸ್ ಶಿವರಾಮ್. ಯಾರು? ಓಹೋ, ಪೊಲೀಸ್ ಸಾಹೇಬ್ರು. ಬನ್ನಿ ಸಾಹೇಬ್ರೆ, ಕುಳಿತುಕೋ ಬನ್ನಿ. ಇದು ಶಿವರಾಮನ ಮನೆ ತಾನೆ? ಹೌದು ಸರ್. ಶಿವರಾಮ್ ಎಲ್ಲಿದ್ದಾನೆ? ಸರ್, ಒಳಗಡೆ ಸ್ನಾನ ಮಾಡ್ತಾ ಇದ್ದಾರೆ. ಮೋಹನ್ ಅಂದರೆ ಯಾರು? ಯಾಕೆ ಸರ್? ಮೋಹನ್ ಅಂದರೆ ನಾನು. ಪಿಸಿ, ಮೊದಲು ಇವನನ್ನು ಅರೆಸ್ಟ್ ಮಾಡಿ. ಕೈ ಬಿಡಿ ಸರ್ ನನ್ನನ್ನು. ಕಾರಣ ಏನೆಂದು ಹೇಳದೆ ಅರೆಸ್ಟ್ ಮಾಡುವುದು ತಪ್ಪು. ಮೊದಲು ಕಾರಣವನ್ನು ಹೇಳಿ. ಕಾರಣ ಹೇಳ್ಬೇಕಂಡ್ಲೇ ಬದ್ಮಾಸ್. ಕಾರ್ಯಕ್ರಮದಲ್ಲಿ ಹಾಕಿ ಕಾರು ಪುಡಿ ಹಾಕಿ ಜಡಿದ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೇನೆಂದು. ಸರ್, ಏನಿದು? ನನ್ನ ಮೈದನ ಯಾವ ತಪ್ಪು ಮಾಡಿದ್ದಾನೆ ಅಂತ ಈ ರೀತಿ ಅವನನ್ನು ಎಳ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲ ಸರ್, ನನ್ನ ಮೈದನ ಯಾವ ತಪ್ಪು ಮಾಡಿಲ್ಲ. ನನ್ನ ಮೈದನನ್ನು ಬಿಟ್ಟು ಬಿಡಿ ಸರ್. ರೀ, ಏನ್ರಿ ಮಾಡ್ತಾ ಇದ್ದೀರಾ ಒಳಗಡೆ? ಸ್ವಲ್ಪ ಹೊರಗೆ ಬನ್ರಿ. ಏನೇ ನಿಮ್ದು? ಪೊಲೀಸರು ಯಾಕೆ ಸಾಹೇಬ್ರೆ ನನ್ನ ಮನೆಗೆ ಬಂದು ನನ್ನ ತಮ್ಮನನ್ನು ಅರೆಸ್ಟ್ ಮಾಡಿದಿರಲ್ಲ? ಯಾಕೆ ನಿನಗೊಂದು ಸ್ಪೆಷಲ್ ಹೇಳಬೇಕಾ? ಈ ನಿನ್ನ ತಮ್ಮ ನಾಡಿನ ದೊರೆ ಪ್ರತಾಪ್ ಗೌಡರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವುದಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುತ್ತಾನೆ. ನೋಡಿ ಸಾಹೇಬರೇ, ಬಾಯಿಗೆ ಬಂದಂತೆ ಮಾತನಾಡೋದಕ್ಕೆ ನನಗೂ ಅವಾಗೂ ಯಾವ ದ್ವೇಷನೂ ಇಲ್ಲ. ಆ ಪ್ರತಾಪಗೌಡ ನಮ್ಮ ಜನಸಾಮಾನ್ಯ ರೈತರ ಆಸ್ತಿಯನ್ನು ಕಬಳಿಸುತ್ತಿದ್ದನು. ಆದ ಕಾರಣಕ್ಕಾಗಿ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದು ನಾನೇ ಸರ್, ನಾನೇ. ಯಾಕೆ? ಏ ಮೋಹನ್, ಅವರ ಬಗ್ಗೆ ಕೆಟ್ಟದಾಗಿ ಪತ್ರ ಬರೆಯೋದಕ್ಕೆ ನೀನ್ಯಾರು? ಈ ಊರಲ್ಲಿ ನೀನು ಒಬ್ಬನೇ ವಿದ್ಯಾವಂತನಿದೆಯಾ? ನಿನ್ನದು ಸೊಕ್ಕು ಹೆಚ್ಚಾಗಿದೆ. ಪಿಸಿ, ಕರೆದುಕೊಂಡು ಬಾ ಈ ಮಗನನ್ನು. ಸಾಹೇಬ್ರೆ ಬಿಟ್ಟು ಬಿಡಿ ಸಾಹೇಬ್ರೆ, ನನ್ನ ತಮ್ಮನನ್ನು ಬಿಟ್ಟು ಬಿಡಿ. ಏ ಸರ್ ನೋಡಿ, ಇನ್ನೊಂದು ಸಾರಿ ನನ್ನ ಮೈದನ ಪ್ರತಾಪ್ ಗೌಡನ ತಂಟೆಗೆ ಹೋಗದಂತೆ ನಾವು ನೋಡ್ಕೊಳ್ತೀವಿ ಸರ್. ನನ್ನ ಮೈದನನ್ನು ಬಿಟ್ಬಿಡಿ. ಏ ಸರಿಯಾದ ಬಡಪಾಯಿಗಳ. ಮೋಹನ್ ಬಿಟ್ಟು ಬಿಡಿ ಸಾಹೇಬ್ರೆ, ನನ್ನ ತಮ್ಮನನ್ನು ಬಿಟ್ಟು ಬಿಡಿ. ಮೋಹನ, ಅಯ್ಯೋ ಶಿವ ಶಿವನೇ. ಅಯ್ಯೋ ಸೀತಾ ಸೀತಾ ಸೀತಾ, ಹಾಳಾಗಿ ಹೋಯ್ತು ಸೀತಾ, ಹಾಳಾಗಿ ಹೋಯ್ತು. ನಮ್ಮನೆತನದ ಮರ್ಯಾದೆ ಹಾಳಾಗಿ ಹೋಯ್ತು ಸೀತಾ, ಹಾಳಾಗಿ ಹೋಯ್ತು. ತಂದೆ ರಾಮಲಿಂಗೇಶ, ಸೀತಾ ಸೀತಾ ಸೀತಾ, ನಾವು ಭೂಮಿ ಮೇಲೆ ಬದುಕಿದ್ದು ಏನು ಸಾರ್ಥಕ ಸೀತಾ, ಸಾರ್ಥಕ. ಸೀತಾ ಸೀತಾ. ಅಣ್ಣ, ಅತ್ತಿಗೆ, ಯಾಕಣ್ಣ, ಯಾಕೆ ನಿಮ್ಮ ಕಣ್ಣಲ್ಲಿ ನೀರು? ಆ ದುಷ್ಟ ಪ್ರತಾಪ್ ಗೌಡನ ಕುತಂತ್ರದಿಂದ ನಮ್ಮ ಆಸ್ತಿಯನ್ನು ಕಳೆದುಕೊಳ್ಳುತ್ತೇವೆ ಎಂದು ಮನದಲ್ಲಿ ಕೊರಗುತ್ತಿರುವಿರಾ? ಇಲ್ಲಣ್ಣ, ಇಲ್ಲ. ಸಂಚಕಾರದಲ್ಲಿ ರೂಪದಲ್ಲಿ ಇಸಿದುಕೊಂಡ ಹಣವನ್ನು ಪ್ರತಿಯೊಬ್ಬರು ಗೌಡನ ಮಗಕ್ಕೆ ಎಸೆದು ಬಂದಿದ್ದಾರೆ. ಕಳಿಂಗ ನಮ್ಮ ಸುತ್ತಲೂ ಕತ್ತಲು ಕವಿದು ಕುಳಿತಿರುವಾಗ ಮತ್ತೊಬ್ಬರಿಗೆ ಬೆಳಕಿನ ದೀಪ ಹಚ್ಚಲು ಹೊರಟಿದೆಯಲ್ಲಪ್ಪ ನೀನು. ಅಂದರೆ ಏನು ಹೇಳುತ್ತಿದ್ದೀಯಣ್ಣ ನೀನು? ಈ ನಮ್ಮ ಬಾಳಿನ ಬೆಳಕು ಬೆಳದಿಂಗಳಂತೆ ಪ್ರಜ್ವಲಿಸುತ್ತಿರುವಾಗ ಆ ಕತ್ತಲು ಕವಿಯುವುದು ಯಾವಾಗ?
ಮೈದುನ, ಈ ನಮ್ಮ ಬಾಳಲ್ಲಿ ಈಗ ಬೆಳಕು ಇಲ್ಲಪ್ಪ, ಬೆಳಕಿಲ್ಲ. ಈ ನಮ್ಮ ಬಾಳಲ್ಲಿ ಈಗ ಕತ್ಲೆ ಮುಳುಗಿದೆಪ್ಪ, ಕತ್ಲೆ ಮುಳುಗಿದೆ. ನಿಮ್ಮ ತಮ್ಮನ ಮೋಹನನು ಆ ಪೊಲೀಸರು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರಪ್ಪ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಅತ್ತಿಗೆ, ನನ್ನ ತಮ್ಮನನ್ನು ಪೊಲೀಸರು ಹಿಡಿದುಕೊಂಡು ಹೋದರೆ ಯಾವ ಕಾರಣಕ್ಕಾಗಿ ಅಮ್ಮ? ಅಣ್ಣ, ನೀನಾದ್ರೂ ಹೇಳಣ್ಣ, ಹೇಳು. ನನ್ನ ತಮ್ಮನನ್ನು ಪೊಲೀಸರು ಯಾಕೆ ಹಿಡಿದುಕೊಂಡು ಹೋದರು? ಏನಂತ ಹೇಳಲಿ ಕಾಳಿಂಗ, ಏನಂತ ಹೇಳಲಿ? ಆ ಪ್ರತಾಪ ಗೌಡನ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾನಂತಪ್ಪ ನನ್ನ ತಮ್ಮ, ಪತ್ರ ಬರೆದಿದ್ದಾನಂತೆ. ಅದಕ್ಕೆ ಆ ಗೌಡ ಪೊಲೀಸರು ಕಳಿಸಿ ಮನೆಗೆ ಕಳಿಸಿ ಹಿಡಿದುಕೊಂಡು ಹೋದ್ರಪ್ಪ ನನ್ನ ತಮ್ಮನ ಹಿಡಿದುಕೊಂಡು ಹೋದರು. ಪ್ರತಾಪ್ ಗೌಡ ನೋಡಿ, ಅದು ಹೊಲಕ ಕೆಲಸವನ್ನು ಮಾಡಿ ನನ್ನ ಮನೆಯವರೆಗೂ ಪೊಲೀಸರನ್ನು ಕಳಿಸಿದ್ಯಾ ಬಂಡ ಬಡ್ಡಿ ಮಗನೇ? ಅತ್ತಿಗೆ, ತೆಗೆದುಕೊಂಡು ಬಾ ನನ್ನ ಪರಶುರಾಮನನ್ನು. ಇವತ್ತು ಪಾಟೀಲ ಪ್ರತಾಪ್ ಗೌಡ ಇರಬೇಕು ಒಂದು, ಇಲ್ಲ ನಾನು ಇರಬೇಕು ಒಂದು. ಮೈದನ, ಬೇಡಪ್ಪ ಬೇಡ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದಪ್ಪ, ಕೊಡಬಾರ್ದು. ನೋಡು, ಮೊದಲು ಇದನ್ನೆಲ್ಲ ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮೈದನನ್ನ ಕರ್ಕೊಂಡು ಬರೋಗಪ್ಪ, ನಿಮ್ಮ ತಮ್ಮನನ್ನ ಕರ್ಕೊಂಡು ಬರೋಗ. ಯಾವತ್ತಿಗೆ ಪೊಲೀಸ್ ಸ್ಟೇಷನ್? ರಾಜಕಾರಣಿಗಳ ಕೈಗೊಂಬೆಯಾಗಿ ಕುಳಿತಿರುವ ಆಕಾಕಿ ಮಾನ ಮರ್ಯಾದೆಯನ್ನು ಬಿಟ್ಟು ನ್ಯಾಯ ನೀತಿಗಳನ್ನು ಸೊಟ್ಟು ಹಾಕುತ್ತಿದೆ. ಏನು ಅರಿಯದ ನನ್ನ ತಮ್ಮನಿಗೆ ನನ್ನ ತಮ್ಮನ ಕೈಗೆ ಬೇಡಿ ಹಾಕಿಸಿದ ಆ ಸಚಿವ ಪ್ರತಾಪ್ ಗೌಡನಿಗೆ ಒಂದು ಬೊಟ್ಟೆ ಕಲಿಸಿ ಅವನಿಂದಲೇ ನನ್ನ ತಮ್ಮನನ್ನು ಹೊರಗೆ ಕರೆಸಿಕೊಳ್ಳಲಿಲ್ಲ ಅಂದರೆ ನನ್ನ ಹೆಸರು ರಾಮಲಿಂಗೇಶ್ವರ ಅವರ ಪುತ್ರ ಚೋದಿಗೆ ಬಣ್ಣದ ಕಾಳಿಂಗನೇ ಅಲ್ಲ. ಬರುವೆ ಪ್ರತಾಪ್ ಗೌಡ್, ನಿನ್ನ ಪ್ರಾಣವನ್ನು ಪರಲೋಕಕ್ಕೆ ಪಾರ್ಸಲ್ ಮಾಡಲು. ಕಾಳಿಂಗ ನಿಂತುಕೋ, ಕಾಳಿಂಗ ಕಾಳಿಂಗ ನಿಂತುಕೋ. ಸೀತಾ ಸೀತಾ ಸೀತಾ, ಎಲ್ಲಿಗೆ ಬಂತು ನೋಡು ನಮ್ಮನೆ ಪರಿಸ್ಥಿತಿ, ಎಲ್ಲಿಗೆ ಬಂತು ನೋಡು. ಊರು ಸಾಬ್ರಿ ಮಾಡಿ ಎಲ್ಲಿಲ್ಲದ ಭೂತವನ್ನು ಮನೆ ಒಳಗೆ ಹೋಗಿಸ್ಕೊಂಡೈತಲ್ಲ ಸೀತಾ, ನಮ್ಮ ಸ್ಥಿತಿ ಮನೆ ಒಳಗೆ ಹೋಗಿಸ್ಕೊಂಡೈತಲ್ಲ. ಇರ್ಲಿ ಬಿಡ್ರಿ, ಸಮಾಧಾನ ಮಾಡ್ಕೊಳ್ರಿ. ನಿನ್ನ ತಮ್ಮಂದು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ಇಂದಿಲ್ಲ ನಾಳೆ ಆ ಸತ್ಯಕ್ಕೆ ಜಯ ಸಿಗುತ್ತೆ ರೀ, ಜಯ ಸಿಗುತ್ತೆ. ಬನ್ನಿ, ಮೊದಲು ನಿಮ್ಮ ಮನೆಗೆ ಆರೋಗ್ಯ ಸರಿ ಇಲ್ಲ, ಊಟ ಮಾಡ್ರಂತೆ ಬನ್ನಿ ಸ್ವಾಮಿ. ಇನ್ನೆಲ್ಲಿ ಊಟ ಸೀತಾ, ಇನ್ನೆಲ್ಲಿ ಊಟ? ನಡೆ ಹೋಗೋಣ. ಬಾಡಿ Thank you.